ಒಮ್ಮೆ ಯೋಚನೆ ಮಾಡಿ, ಒಬ್ಬ ಕಾರ್ಪೊರೇಟ್ ಸಿಇಒ ತನ್ನ ಟೀಮ್ ಹತ್ರ ಬಂದು ನೀವು ನಿಜವಾಗ್ಲೂ ನನ್ನ ಫಾಲೋ ಮಾಡ್ಬೇಕು ಅಂದ್ರೆ ನನ್ನ ಮಾಂಸ ತಿನ್ಬೇಕು, ರಕ್ತ ಕುಡಿಬೇಕು ಅಂತ ಹೇಳಿದ್ರೆ ಏನಾಗಬಹುದು? ಖಂಡಿತ ಜನ ಕೆಲ್ಸ ಬಿಟ್ಟು ಓಡೋಗ್ತಾರೆ. ಹೌದು, ಆಘಾತ ಆಗುತ್ತೆ. ಯಾರಿಗಾದ್ರೂ ಹುಚ್ಚಿ ಹಿಡಿದಿದೆ ಅಂತ ಅನ್ಸುತ್ತೆ ಅಲ್ವಾ? ನಿಜ, ಅದೊಂದು ಭೀಕರವಾದ ಸ್ಟೇಟ್ಮೆಂಟ್. ಆದ್ರೆ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ನೋಡ್ತಾ ಇರೋ ಒಂದು ಪ್ರಾಚೀನ ಪಠ್ಯದಲ್ಲಿ ಸೇಮ್ ಇದೇ ಸೀನ್ ನಡೆಯುತ್ತೆ. ನಮ್ಮ ಈ ಚರ್ಚೆಗೆ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಲೆಕ್ಟ್ಯೋ ಡಿವಿನಾ ಮೇ 2020 ಅಂದ್ರೆ ಈ ಮೂಲ ವಸ್ತುವನ್ನ ಡಿಕೋಡ್ ಮಾಡ್ತಾ ಇದ್ದೀವಿ. ಹೌದು, ಇದು ಪ್ರಾಚೀನ ಕ್ರಿಶ್ಚಿಯನ್ ಗ್ರಂಥವಾದ ಜಾನ್ ಮತ್ತು ಮ್ಯಾಥ್ಯೂ ಸುವಾರ್ತೆಗಳ ಮೇಲಿನ ದೈನಂದಿನ ಪ್ರತಿಫಲನಗಳ ಸಂಗ್ರಹ. ಎಕ್ಸಾಕ್ಟ್ಲಿ. ನಮ್ಮ ಧ್ಯೇಯ ಬಹಳ ಸ್ಪಷ್ಟವಾಗಿದೆ. ಯಾವುದೇ ಧಾರ್ಮಿಕ ಚೌಕಟ್ಟುಗಳಿಲ್ಲದೆ ಕೇವಲ ಒಬ್ಬ ಲೀಡರ್ ಮತ್ತು ಫಾಲೋವರ್ಸ್ ನಡುವಿನ ಸೈಕಾಲಜಿ, ಲೀಡರ್ಶಿಪ್ ಲೆಸನ್ಸ್ ಮತ್ತು ಮಾನವ ಸಂಬಂಧಗಳ ಬಗ್ಗೆ ಈ ಪ್ರಾಚೀನ ಪಠ್ಯ ಏನ್ ಹೇಳುತ್ತೆ ಅನ್ನೋದನ್ನ ಮಾತ್ರ ನಾವು ವಿಶ್ಲೇಷಣೆ ಮಾಡ್ತೀವಿ. ಅಂದ್ರೆ ಕಲಿಯುವ ಆಸಕ್ತಿ ಇರೋವರಿಗೆ ಯಾವುದೇ ನಿರ್ದಿಷ್ಟ ಧಾರ್ಮಿಕ ಒಲವು ನಿಲುವುಗಳಿಲ್ಲದೆ ಕೇವಲ ಪಠ್ಯದ ಆಧಾರದ ಮೇಲೆ ನಾವು ಈ ಒಳನೋಟಗಳನ್ನು ತೆರೆದಿಡ್ತಾ ಇದ್ದೀವಿ. ಖಂಡಿತ. ಸರಿ, ಇದನ್ನ ಬಿಡಿಸಿ ನೋಡೋಣ. ಆ ಸಿಇಒ ಅಥವಾ ಲೀಡರ್ ಯಾಕೆ ಅಷ್ಟು ಭೀಕರವಾದ ಮಾತುಗಳನ್ನ ಆಡ್ದ ಅನ್ನೋದೇ ನಮ್ಮ ಮೊದಲ ಪ್ರಶ್ನೆ. ಅದೊಂದು ಅದ್ಭುತವಾದ ಪ್ರಶ್ನೆ. ಜಾನ್ 6ನೇ ಅಧ್ಯಾಯದಲ್ಲಿ ಯೇಸು ತನ್ನ ಮಾಂಸವನ್ನು ತಿನ್ನಬೇಕು ಮತ್ತು ರಕ್ತವನ್ನು ಕುಡಿಬೇಕು ಅಂತ ಹೇಳಿದಾಗ ಬಹಳಷ್ಟು ಜನ ಆಘಾತಕ್ಕೊಳಗಾಗ್ತಾರೆ. ಅವರು ಅದನ್ನ ಅಕ್ಷರಶಃ ಅರ್ಥ ಮಾಡಿಕೊಂಡು ಆತನನ್ನ ಬಿಟ್ಟು ಹೋಗ್ತಾರೆ. ಆಗ ಪೀಟರ್ ಮಾತ್ರ ನಾವು ಬೇರೆ ಯಾರ ಬಳಿ ಹೋಗೋಣ, ನಿನ್ನ ಬಳಿ ಶಾಶ್ವತ ಜೀವದ ಮಾತುಗಳಿವೆ ಅಂತ ಹೇಳಿ ಉಳ್ಕೊಳ್ತಾನೆ. ಹೌದು, ಇದನ್ನ ಓದುವಾಗ ನನಗೆ ಆಧುನಿಕ ಕಾರ್ಪೊರೇಟ್ ಜಗತ್ತಿನ ಕಠಿಣ ಲಾಯಲ್ಟಿ ಟೆಸ್ಟ್ ನೆನ್ಪಾಯ್ತು. ಲಾಯಲ್ಟಿ ಟೆಸ್ಟ್? ನಿಜ. ಅಂದ್ರೆ ಒಬ್ಬ ನಾಯಕ ಉದ್ದೇಶಪೂರ್ವಕವಾಗಿಯೇ ಜನರಿಗೆ ಅರ್ಥವಾಗದ ಸವಾಲನ್ನ ಒಡ್ಡಿ ಕೇವಲ ಲಾಭಕ್ಕಾಗಿ ಬಂದವರನ್ನ ಫಿಲ್ಟರ್ ಮಾಡ್ತಾನಾ? ಮೇಲ್ನೋಟಕ್ಕೆ ಭಯಾನಕವಾಗಿ ಕಂಡ್ರೂ ನಿಜವಾದ ಬದ್ಧತೆ ಇರೋವರನ್ನ ಮಾತ್ರ ಉಳಿಸ್ಕೊಳ್ಳುವ ತಂತ್ರವೇ ಇದು. ಇಲ್ಲಿನ ಕುತೂಹಲಕಾರಿ ವಿಷಯ ಏನಂದ್ರೆ, ಫರಿಸಾಯರು ಅಂದ್ರೆ ಅಂದಿನ ಧಾರ್ಮಿಕ ಮುಖಂಡರು ಕುರಿಗಳನ್ನ ಅಥವಾ ಜನರನ್ನ ಅಜ್ಞಾನಿಗಳು ಅಂತ ತಿರಸ್ಕರಿಸ್ತಾ ಇದ್ರು. ಹೌದು. ಆದರೆ ಯೇಸು ಜನರ ಪ್ರತಿಕ್ರಿಯೆಗೆ ಬೆಲೆ ಕೊಡ್ತಾನೆ. ಕುರಿಗಳಿಗೆ ತಮ್ಮ ನಿಜವಾದ ಕುರುಬನ ಧ್ವನಿ ಗುರುತಿಸುವ ಶಕ್ತಿ ಇರ್ತದೆ ಅನ್ನೋದನ್ನು ನಾವು ಗಮನಿಸಬೇಕು. ಅಂದ್ರೆ ಫಾಲೋವರ್ಸ್ ಮೂರ್ಖರಲ್ಲ, ಅವರಿಗೆ ತಮ್ಮದೇ ಆದ ಇಂಟ್ಯೂಷನ್ ಇರುತ್ತೆ ಅಂತ. ಇದೇ ಐಡಿಯಾ ಪಠ್ಯದಲ್ಲಿ ಮುಂದೆ ಜಾನ್ 10ನೇ ಅಧ್ಯಾಯದಲ್ಲಿ ಬರೋ ಉತ್ತಮ ಕುರುಬಲ ರೂಪಕದಲ್ಲೂ ತುಂಬಾ ಸ್ಟ್ರಾಂಗ್ ಆಗಿ ಕ್ಯಾರಿ ಆಗತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಯೇಸು ತನ್ನನ್ನು ತಾನು ಉತ್ತಮ ಕುರುಬ ಮತ್ತು ಕುರಿಗಳ ಹಟ್ಟಿಯ ಬಾಗಿಲು ಅಂತ ಕರೆದುಕೊಳ್ತಾನೆ. ಕಳ್ಳರು ಬರುವುದು ಕದಿಯಲು ಮತ್ತು ಕೊಲ್ಲಲು, ಆದರೆ ನಿಜವಾದ ಕುರುಬ ಕುರಿಗಳಿಗಾಗಿ ತನ್ನ ಪ್ರಾಣವನ್ನೇ ನೀಡುತ್ತಾನೆ ಅಂತ ಪಠ್ಯ ಹೇಳತ್ತೆ. ಹೌದು. ಆದ್ರೆ ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂದ್ರೆ ಕುರಿ ಅನ್ನೋ ಹೋಲಿಕೆ ಕೇಳಿದಾಗ ನಮ್ಗೆ ನೆನ್ಪಾಗೋದು ಕಣ್ಣು ಮುಚ್ಕೊಂಡು ಗುಂಪಿನಲ್ಲಿ ಹೋಗೋ ಪ್ರಾಣಿ ಅಂತ. ಇದು ಒಂಥರ ನೆಗೆಟಿವ್ ಅಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಆದ್ರೆ ಪ್ರಾಚೀನ ಕಾಲದಲ್ಲಿ ಕುರಿಗಳು ತಮ್ಮನ್ನ ಕಾಪಾಡೋ ಕುರುಬನ ಧ್ವನಿಯನ್ನ ನಿಖರವಾಗಿ ಗುರುತಿಸುವ ಶಕ್ತಿ ಹೊಂದಿರ್ತಿದ್ವು. ಅಂದ್ರೆ ನಾಯಕನ ಅಥೆಂಟಿಸಿಟಿಯನ್ನ ಫಾಲೋವರ್ಸ್ ಸೆನ್ಸ್ ಮಾಡ್ತಾರೆ ಅಂತ ಅರ್ಥ. ವಾವ್, ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಬಾಹ್ಯ ಸಂಬಂಧದಿಂದ ಅಂದ್ರೆ ಈ ಕುರುಬ ಮತ್ತು ಕುರಿಯ ಸಂಬಂಧದಿಂದ ಪಠ್ಯವು ಮುಂದಿನ ಹಂತದಲ್ಲಿ ಆಂತರಿಕ ಮತ್ತು ಜೈವಿಕ ಸಂಪರ್ಕದ ಕಡೆಗೆ ತನ್ನ ಫೋಕಸ್ ಶಿಫ್ಟ್ ಮಾಡುತ್ತೆ. ಹೌದು. ದ್ರಾಕ್ಷಾಬಳ್ಳಿ ಮತ್ತು ಕೊಂಬೆಗಳ ರೂಪಕ, ಜಾನ್ 15ನೇ ಅಧ್ಯಾಯ. ಯೇಸು ತನ್ನನ್ನು ತಾನು ನಿಜವಾದ ದ್ರಾಕ್ಷಾಬಳ್ಳಿ ಮತ್ತು ತನ್ನ ತಂದೆಯನ್ನ ದ್ರಾಕ್ಷಿ ತೋಟದ ಒಡೆಯ ಅಂತ ಕರೆದುಕೊಳ್ತಾನೆ. ಮತ್ತು ಅನುಯಾಯಿಗಳು ಆ ಬಳ್ಳಿಯ ಕೊಂಬೆಗಳು. ಎಕ್ಸಾಕ್ಟ್ಲಿ. ಕೊಂಬೆಗಳು ಬಳ್ಳಿಗೆ ಅಂಟಿಕೊಂಡಿದ್ದರೆ ಮಾತ್ರ ಫಲ ನೀಡಲು ಸಾಧ್ಯ. ಆದರೆ ಇಲ್ಲಿಯೇ ಇದು ನಿಜಕ್ಕೂ ಆಸಕ್ತಿದಾಯಕವಾಗುವುದು. ಆ ಫಲ ನೀಡದ ಕೊಂಬೆಗಳನ್ನ ಕತ್ತರಿಸಿ ಬೆಂಕಿಗೆ ಹಾಕುವುದು ಅರ್ಥ ಆಗುತ್ತೆ. ಲಾಜಿಕಲ್ ಆಗಿ ಸರಿ ಅನ್ಸುತ್ತೆ. ಆದ್ರೆ ಯಾರು ಒಳ್ಳೆಯ ಫಲ ನೀಡ್ತಿದ್ದಾರೋ ಆ ಕೊಂಬೆಗಳನ್ನು ಸಹ ಒಡೆಯನು ಸವರುವ ಅಥವಾ ಕತ್ತರಿಸುವ ಕೆಲಸ ಮಾಡ್ತಾನೆ ಅಂತ ಪಠ್ಯ ಹೇಳುತ್ತೆ. ಇದರಿಂದ ಅವು ಇನ್ನೂ ಹೆಚ್ಚು ಫಲ ನೀಡುತ್ತವೆ ಅಂತ. ಅಂದ್ರೆ ಪ್ರೂನಿಂಗ್ ಪ್ರಾಸೆಸ್. ಹೌದು. ಇದು ಸ್ವಲ್ಪ ಕಠಿಣ ಅನ್ಸಲ್ವಾ? ಒಳ್ಳೆಯ ಪರ್ಫಾರ್ಮರ್ಗೆ ಯಾಕೆ ಪೆಟ್ಟು ಬೀಳ್ಬೇಕು? ನಾನು ಇದನ್ನ ಒಬ್ಬ ಕಟ್ಟುನಿಟ್ಟಾದ ಸ್ಪೋರ್ಟ್ಸ್ ಕೋಚ್ಗೆ ಹೋಲಿಸ್ತೀನಿ. ತನ್ನ ಬೆಸ್ಟ್ ಪ್ಲೇಯರ್ಗೆ ಆ ಕೋಚ್ ಇನ್ನೂ ಹೆಚ್ಚು ಕಠಿಣ ಟ್ರೈನಿಂಗ್ ಕೊಟ್ಟು ದಂಡಿಸಿ ಅವನನ್ನ ಶ್ರೇಷ್ಠತೆಯ ಕಡೆಗೆ ತಗೊಂಡು ಹೋಗೋ ಪ್ರಕ್ರಿಯೆ ತರ ಕಾಣಿಸುತ್ತೆ ಅಲ್ವಾ? ನಿಮ್ಮ ಸ್ಪೋರ್ಟ್ಸ್ ಕೋಚ್ ಉಪಮೆ ತುಂಬಾ ಚೆನ್ನಾಗಿದೆ. ಆದರೆ ಇದನ್ನು ನಾವು ವಿಶಾಲ ದೃಷ್ಟಿಕೋನಕ್ಕೆ ಸಂಪರ್ಕಿಸುವುದಾದ್ರೆ ಸ್ವಲ್ಪ ಬೇರೆ ಆಯಾಮ ಸಿಗತ್ತೆ.
ಲೈಕ್ ಯಾವ ಥರ? ಜೀವನದ ಕಷ್ಟಗಳು ಮತ್ತು ನೋವುಗಳು ಯಾವಾಗಲೂ ಶಿಕ್ಷೆ ಅಲ್ಲ. ಬದಲಾಗಿ ವ್ಯಕ್ತಿಯ ಬೆಳವಣಿಗೆಗೆ ಬೇಕಾದ ಸವರುವಿಕೆ ಅಥವಾ ಪ್ರೂನಿಂಗ್ ಅದು. ಓ, ಅಂದ್ರೆ ನಮ್ಮನ್ನ ನಾವು ರೀಫೈನ್ ಮಾಡ್ಕೊಳ್ಳಕ್ಕೆ ಬರೋ ಕಷ್ಟಗಳು. ಎಕ್ಸಾಕ್ಟ್ಲಿ. ಮತ್ತು ಕೊಂಬೆ ಹಾಗೂ ಬಳ್ಳಿಯ ನಡುವೆ ಹರಿಯುವ ರಸವೇ ಪ್ರೀತಿ. ಆ ಜೈವಿಕ ಸಂಪರ್ಕವಿಲ್ಲದೆ ಮನುಷ್ಯ ಒಣಗುತ್ತಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ಸ್ಯಾಪ್ ಇಲ್ದೆ ಹೋದ್ರೆ ಬರ್ನ್ಔಟ್ ಆಗತ್ತೆ ಅಂತ. ಇದು ತುಂಬಾ ಪವರ್ಫುಲ್ ಆಗಿದೆ. ಆದ್ರೆ ಬಳ್ಳಿಗೆ ಅಂಟಿಕೊಂಡಿರುವುದು ಅಷ್ಟು ಮುಖ್ಯವಾದ್ರೆ ಆ ಬಳ್ಳಿಯೇ ಭೌತಿಕವಾಗಿ ದೂರವಾದಾಗ ಏನಾಗತ್ತೆ? ಅದು ಬಹುಶಃ ಪ್ರತಿಯೊಂದು ಸಮುದಾಯ ಎದುರಿಸುವ ಬಿಕ್ಕಟ್ಟು. ನಿಜ. ಜಾನ್ 14-16ರಲ್ಲಿ ಯೇಸು ತಾನು ಹಿಂದಿರುಗಿ ಹೋಗುತ್ತಿರುವ ಬಗ್ಗೆ ಹೇಳಿದಾಗ ಶಿಷ್ಯರು ದುಃಖಿತರಾಗುತ್ತಾರೆ. ಆದರೆ ಯೇಸು, ನಾನು ಹೋದರಷ್ಟೇ ಪ್ಯಾರಾಕ್ಲೀಟ್ ನಿಮ್ಮ ಬಳಿ ಬರಲು ಸಾಧ್ಯ ಎನ್ನುತ್ತಾನೆ. ಹೌದು. ಏನಿದು ಪ್ಯಾರಾಕ್ಲೀಟ್ ಅಂದ್ರೆ? ಈ ಪ್ಯಾರಾಕ್ಲೀಟ್ ಪದದ ಅರ್ಥ ತುಂಬಾ ಆಳವಾಗಿದೆ. ಇದು ಕೇವಲ ಸಾಂತ್ವನ ನೀಡುವ ಶಕ್ತಿಯಲ್ಲ. ಗ್ರೀಕ್ ಭಾಷೆಯಲ್ಲಿ ಪ್ಯಾರಾಕ್ಲೀಟ್ ಎಂದ್ರೆ ಒಬ್ಬ ವಕೀಲ ಅಥವಾ ಅಡ್ವೊಕೇಟ್. ಒಂದು ನಿಮಿಷ, ವಕೀಲನ? ಧಾರ್ಮಿಕ ಪಠ್ಯದಲ್ಲಿ ಕೋರ್ಟ್ ರೂಮ್ ಉಪಮೆ ಯಾಕೆ ಬರ್ತಾ ಇದೆ? ಅದೇ ಇಲ್ಲಿನ ವಿಶೇಷ. ಜಗತ್ತು ಅವರನ್ನು ದ್ವೇಷಿಸುತ್ತದೆ. ಯೇಸುವನ್ನೇ ದ್ವೇಷಿಸದ ಜಗತ್ತು ಶಿಷ್ಯರನ್ನು ಬಿಡುತ್ತಾ? ಖಂಡಿತ ಇಲ್ಲ. ಜಗತ್ತು ಪಾಪ ಮತ್ತು ನ್ಯಾಯದ ಬಗ್ಗೆ ಮಾಡಿರುವ ತಪ್ಪುಗಳನ್ನು ಸಾಬೀತುಪಡಿಸುವ ಶಕ್ತಿಯಾಗಿ ಒಂದು ನ್ಯಾಯಾಲಯದಲ್ಲಿ ವಕೀಲನು ರಕ್ಷಣೆ ನೀಡುವಂತೆ ಈ ಪ್ಯಾರಾಕ್ಲೀಟ್ ಕೆಲಸ ಮಾಡುತ್ತೆ. ದ್ಯಾಟ್ ಮೇಕ್ ಸೆನ್ಸ್. ಅಂದ್ರೆ ಹೊರಗಿನ ಜಗತ್ತು ನಿಮ್ಮನ್ನ ಎಷ್ಟೇ ಅಟ್ಯಾಕ್ ಮಾಡಿದ್ರೂ ನಿಮ್ಮ ಒಳಗಡೆ ಒಂದು ಅಚಲವಾದ ಡಿಫೆನ್ಸ್ ಇರಬೇಕು. ಮತ್ತು ಆ ಕಷ್ಟಗಳನ್ನ ಯೇಸು ಇನ್ನೊಂದು ಅದ್ಭುತವಾದ ಉಪಮೆಗೆ ಅಂದ್ರೆ ಹೆರಿಗೆಯ ನೋವಿಗೆ ಹೋಲಿಸ್ತಾನೆ ಅಲ್ವಾ? ಹೌದು. ಹೆರಿಗೆಯ ನೋವು ಭಯಾನಕವಾದರೂ ಹೊಸ ಜೀವ ಹುಟ್ಟಿದಾಗ ಆ ಸಂತೋಷದಲ್ಲಿ ನೋವು ಮರೆತು ಹೋಗುತ್ತದೆ ಅಂತ. ಇದು ನನ್ನ ಫೇವ್ರೆಟ್ ಪಾರ್ಟ್. ಕಷ್ಟಗಳನ್ನ ನಾವು ಒಂದು ಅಂತ್ಯ ಅಥವಾ ಸಾವಿನ ಕೂಗು ಅಂತ ಅಂದ್ಕೊಳ್ಳೋದಕ್ಕೂ ಅದನ್ನ ಹೊಸತನದ ಆರಂಭ ಅಂತ ನೋಡೋದಕ್ಕೂ ಎಷ್ಟು ದೊಡ್ಡ ಸೈಕಲಾಜಿಕಲ್ ಶಿಫ್ಟ್ ಇದೆ. ಖಂಡಿತ. ನೋವನ್ನ ಬರ್ತ್ ಪ್ಯಾಂಗ್ಸ್ ಅಂತ ಫ್ರೇಮ್ ಮಾಡೋದು ಕಷ್ಟಗಳನ್ನ ಎದುರಿಸುವ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಹಾಗಾದ್ರೆ ಜಗತ್ತಿನ ದ್ವೇಷವನ್ನು ಎದುರಿಸಿ ಭೌತಿಕ ನಾಯಕನಿಲ್ಲದೆ ಸಮುದಾಯ ಹೇಗೆ ಬದುಕಬೇಕು? ಅದಕ್ಕೆ ಪರಿಹಾರವೇ ಪ್ರೀತಿ ಮತ್ತು ಹೊಣೆಗಾರಿಕೆ. ಹೌದು. ಜಾನ್ 15ರಲ್ಲಿ ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿ ಎಂಬ ಆಜ್ಞೆ ಇದೆ. ಮತ್ತು ಇಲ್ಲಿ ಯೇಸು ಶಿಷ್ಯರನ್ನು ಸೇವಕರು ಎನ್ನುವ ಬದಲು ಸ್ನೇಹಿತರು ಎನ್ನುತ್ತಾನೆ. ಓ, ಗುಲಾಮನಿಗೆ ಯಜಮಾನನ ರಹಸ್ಯ ಗೊತ್ತಿರೋದಿಲ್ಲ. ಆದ್ರೆ ಯೇಸು ತನ್ನೆಲ್ಲ ವಿಷಯಗಳನ್ನು ಶಿಷ್ಯರೊಂದಿಗೆ ಹಂಚಿಕೊಂಡಿದ್ದಾನೆ. ಇದು ಟೋಟಲ್ ಟ್ರಾನ್ಸ್ಪರೆನ್ಸಿ ಅಲ್ವಾ? ಎಕ್ಸಾಕ್ಟ್ಲಿ. ಅಂದಿನ ಕಾಲದ ಕಠಿಣ ಶ್ರೇಣೀಕೃತ ವ್ಯವಸ್ಥೆಯನ್ನು ಅಂದ್ರೆ ಹೈರಾರ್ಕಿಯನ್ನು ಮುರಿದು ಸ್ನೇಹಿತರು ಅಂತ ಕರೆದದ್ದು ಎಷ್ಟು ಕ್ರಾಂತಿಕಾರಕವಾಗಿತ್ತು ಅಂತ ನಾವು ಗಮನಿಸಬೇಕು. ನಿಜ. ಹಾಗಾದ್ರೆ ಇದರ ಅರ್ಥವೇನು? ಇಲ್ಲಿ ಪ್ರೀತಿ ಎಂಬುದು ಕೇವಲ ಭಾವನೆ ಅಲ್ಲ. ಅಂದ್ರೆ ಪ್ಯಾಸಿವ್ ಎಮೋಷನ್ ಅಲ್ಲ. ಹೌದು, ಅದೊಂದು ಕಠಿರವಾದ ಕ್ರಿಯಾಪದ, ಆಕ್ಷನ್ ವರ್ಬ್, ಮತ್ತು ಜವಾಬ್ದಾರಿ. ಜಾನ್ 21ರಲ್ಲಿ ಬರೋ ಪೀಟರ್ನ ಸ್ಟೋರಿ ಇದನ್ನ ಪರ್ಫೆಕ್ಟ್ ಆಗಿ ತೋರಿಸುತ್ತೆ. ಪೀಟರ್ ಯೇಸುವಿನ ಸತತ 3 ಬಾರಿ ನಿರಾಕರಿಸಿದ್ದ, ದ್ರೋಹ ಮಾಡಿದ್ದ. ಹೌದು. ಆದ್ರೆ ಯೇಸು ಪೀಟರಿಗೆ ಸತತ 3 ಬಾರಿ ನೀನು ನನ್ನನ್ನು ಪ್ರೀತಿಸ್ತೀಯಾ ಅಂತ ಕೇಳಿ ನನ್ನ ಕುರಿಗಳನ್ನು ಮೇಯಿಸು ಎಂಬ ಜವಾಬ್ದಾರಿ ನೀಡ್ತಾನೆ. ಆ 3 ಪ್ರಶ್ನೆಗಳು ಹೇಗೆ ಆ ನಿರಾಕರಣೆಯನ್ನ ಅಳಿಸಿ ಹಾಕಿದ್ವು ಅನ್ನೋದು ಅದ್ಭುತ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ. ನಾವು ಪ್ರೀತಿಸ್ತೇವೆ ಎನ್ನುವುದು ಸುಲಭ. ಆದರೆ ನಾಯಕತ್ವವನ್ನು ವಹಿಸಿಕೊಳ್ಳುವುದು ಮತ್ತು ಸೇವೆ ಮಾಡುವುದು ನಿಜವಾದ ಪ್ರೀತಿಯ ಲಕ್ಷಣ. ಖಂಡಿತ. ಇದೇ ಕಾನ್ಸೆಪ್ಟ್ ಮ್ಯಾಥ್ಯೂ 28ರಲ್ಲಿ ಅಂದ್ರೆ ಯೂನಿವರ್ಸಲ್ ಮಿಷನ್ನಲ್ಲಿ ಎಲ್ಲಾ ಜನಾಂಗದವರಿಗೂ ಬೋಧಿಸುವಂತೆ ಆದೇಶ ನೀಡಲಾಗುತ್ತೆ. ಅದ್ಭುತ. ಅಂತಿಮವಾಗಿ ಈ ಚರ್ಚೆಯನ್ನು ಮುಕ್ತಾಯಗೊಳಿಸುತ್ತಾ ಮೂಲಪಠ್ಯದಲ್ಲಿರುವ ಒಂದು ನಿಗೂಢ ಹಾಗೂ ಆಳವಾದ ಸಾಲಿನ ಕಡೆಗೆ ಗಮನಹರಿಸೋಣ. ಹೇಳಿ. ಯೇಸು ಪೀಟರ್ಗೆ ಹೇಳ್ತಾನೆ, ನೀನು ವಯಸ್ಸಾದಾಗ ನೀನು ನಿನ್ನ ಕೈಗಳನ್ನು ಚಾಚುವೆ ಮತ್ತು ಇನ್ನೊಬ್ಬರು ನಿನಗೆ ಬಟ್ಟೆ ತೊಡಿಸಿ ನಿನಗೆ ಇಷ್ಟವಿಲ್ಲದ ಕಡೆಗೆ ನಿನ್ನನ್ನು ಕರೆದೊಯ್ಯುತ್ತಾರೆ ಅಂತ. ಈ ಸಾಲು ಒಂದು ಆಳವಾದ ಚಿಂತನೆಯನ್ನು ಬಿಟ್ಟು ಹೋಗುತ್ತದೆ. ನಾಯಕತ್ವ, ಸೇವೆ ಮತ್ತು ಆಧ್ಯಾತ್ಮಿಕ ಪ್ರಬುದ್ಧತೆ ಎಂದರೆ ಯಾವಾಗಲೂ ನಿಯಂತ್ರಣವನ್ನು ಹೊಂದಿರುವುದಲ್ಲ. ಅಂದ್ರೆ ಕಂಟ್ರೋಲ್ ಬಿಟ್ಕೊಡೋದು. ಎಕ್ಸಾಕ್ಟ್ಲಿ. ನಿಜವಾದ ಸೇವೆಯಲ್ಲಿ ನಮ್ಮ ಅಹಂಕಾರವನ್ನು ಬದಿಕಿಟ್ಟು ನಮ್ಮ ನಿಯಂತ್ರಣವನ್ನು ಒಪ್ಪಿಸಿ ನಮಗೆ ಇಷ್ಟವಿಲ್ಲದ ಆದರೆ ಅಗತ್ಯವಿರುವ ಕಠಿಣ ಮಾರ್ಗಗಳಲ್ಲಿ ಸಾಗಲು ಸಿದ್ಧರಿರುವುದೇ ನಿಜವಾದ ಪ್ರಬುದ್ಧತೆ. ಇದೊಂದು ಅತ್ಯಂತ ಪ್ರಚೋದನಾಕಾರಿ ಹಾಗೂ ಆಳವಾದ ಆಲೋಚನೆ. ಹೌದು.
ಆ ಆಲೋಚನೆಯೊಂದಿಗೆ ನಮ್ಮ ಇವತ್ತಿನ ಈ ಆಳವಾದ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಗಿಸೋಣ. ಈ ಪ್ರಾಚೀನ ಪಠ್ಯಗಳ ಹಿಂದಿರುವ ಅರ್ಥಗಳನ್ನು ಪ್ರಶ್ನಿಸುತ್ತಾ ಹೊಸ ಒಳನೋಟಗಳನ್ನು ಹುಡುಕುತ್ತಾ ಇರಿ.